ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಅಮ್ಮ ಅಂತ ಕರೆದಾಗ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಯಾರದು ಅಂತ ತಿರುಗಿ ನೋಡಿದಾಗ ಅಲ್ಲಿ ಸೂರ್ಯ ಇರ್ತಾನೆ. ಅಮ್ಮ, ನನ್ ಊಟ ಹಾಕಿ ಅಮ್ಮ, ನನ್ ತುಂಬಾ ಹೊಟ್ಟೆ ಹಸ್ವಾಗ್ತಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನಪ್ಪಾ ಸೂರ್ಯ ಇಲ್ಲಿ ಬಂದ್ ಕುತ್ಕೊಂಡಿದ್ಯಾ ಅಂತ ಕಸ್ತೂರಿ ಅವ್ರು ಕೇಳ್ಬೇಕಾದ್ರೆ, ಆಂಟಿ ಇಲ್ಲಿರೋರೆಲ್ರು ಮನುಷ್ಯರೇ ಅಲ್ವಾ, ಹೊಟ್ಟೆ ಹಸ್ವಾಗ್ತಿದೆ ಅಮ್ಮ, ಊಟ ಮಾಡ್ಬೇಕು ಅನ್ನಿಸ್ತಿದೆ, ನಿಮ್ ಕೈಯಾರೆ ನನ್ಗೆ ಊಟ ಬಡಿಸಿ, ನನ್ಗೆ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅಂತ ಸೂರ್ಯ ಕೇಳ್ಕೋಬೇಕಾದ್ರೆ ಶಾಂತಿ ಅವ್ನ್ಗೆ ಊಟ ಬಡಿಸ್ತಾಳೆ. ಅಮ್ಮ, ಇನ್ನೂ ಒಂದ್ ಸ್ವಲ್ಪ ಹಾಕಿ ಅಂತ ಸೂರ್ಯ ಕೇಳಿ ಮತ್ತೆ ಊಟನ ಬಡಿಸ್ಕೊಂತಾನೆ. ಸೂರ್ಯ ಅಮ್ಮ ಹಾಕಿರೋ ಊಟ ಅಂತ ಹೇಳಿ ಚೆನ್ನಾಗಿ ಊಟ ಮಾಡ್ಬೇಕಾದ್ರೆ ಇದನ್ನ ನೋಡಿ ಕಸ್ತೂರಿ ಅವ್ರ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಸೂರ್ಯ ಖುಷಿಯಿಂದ ಹೊಟ್ಟೆ ತುಂಬಾ ಊಟ ಮಾಡ್ತಾನೆ. ಹಾಗೆ ಅವನು ತಿನ್ಬೇಕಾದ್ರೆ ಹಂಗೆ ನೆತ್ತಿಗತ್ ಬಿಡುತ್ತೆ. ಅವಾಗ ಶಾಂತಿ ತಾನೇ ನೆತ್ತಿ ಕುಟ್ಟೋದಕ್ಕೆ ಅಂತ ಹೋಗ್ತಾಳೆ. ಹಾಗೆ ಸುಮ್ನೆ ನಿಂತ್ಕೊಬಿಡ್ತಾಳೆ. ಇದಕ್ಕೆ ಅಲ್ವಾ ಹೇಳೋದು ತಾಯಿ ಪ್ರೀತಿ ಅಂತ ಕಸ್ತೂರಿ ಅವರು ಮನ್ಸಲ್ಲೇ ಅನ್ಕೋತಿರ್ತಾರೆ. ಸೂರ್ಯ, ಯಾಕಪ್ಪ ಹಂಗೆ ಇದ್ಯಾ, ನೀರ್ ಕುಡಿಯಪ್ಪ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಅದು ಏನಿಲ್ಲ ಆಂಟಿ, ಜೀವನದಲ್ಲಿ ಕೆಲವು ಖುಷಿಯಾಗಿರೋ ವಿಷಯನ ತುಂಬಾ ಪ್ರೀತಿಯಿಂದ ಅನುಭವಿಸ್ಬೇಕಾದ್ರೆ ಆ ಖುಷಿನ ತಡ್ಕೊಳಕ್ ಆಗೋದಿಲ್ವಂತೆ, ಅದು ನನ್ಗಿವತ್ತು ಆಗ್ತಿದೆ ಆಂಟಿ ಅಂತ ಹೇಳ್ತಾ ಸೂರ್ಯ ನೀರನ್ನ ಕುಡಿತಾನೆ. ಆಂಟಿ, ಊಟ ತುಂಬಾ ಚೆನ್ನಾಗಿದೆ, ಅದ್ರಲ್ಲೂ ಸಕ್ಕರೆನೆ ಬಡಿಸಿದ್ರಿಂದ ನಂಗೆ ತುಂಬಾನೇ ಖುಷಿ ಆಗ್ತಿದೆ, ಇನ್ನೂ ಟೇಸ್ಟ್ ಆಗಿ ಅನ್ನಿಸ್ತಿದೆ ಅಂತ ಹೇಳ್ಕೊಂಡು ಸೂರ್ಯ ಊಟ ಮಾಡ್ತಿರ್ತಾನೆ. ಶಾಂತಿ ಏನೇನು ಮಾತಾಡದೆ ಸೈಡ್ಗೋದಾಗ ಅಲ್ಲಿಗೆ ಕಸ್ತೂರಿ ಅವ್ರು ಬಂದು, ನೋಡೆ ಶಾಂತಿ, ನಿನ್ ಕೈಯಾರ ಊಟ ಬಡಿಸಿದಿಕ್ಕೆ ಸೂರ್ಯ ಎಷ್ಟೊಂದು ಖುಷಿ ಪಡ್ತಾ ಇದ್ದಾನೆ, ಅದನ್ನ ನೋಡಿ ನನ್ ಕಣ್ಣಲ್ಲಿ ನೀರ್ ತುಂಬಿ ಬಂತು ಕಣೆ ಶಾಂತಿ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಅವ್ನ್ಗೆ ಊಟ ಬಡಿಸ್ಬೇಕಾದ್ರೆ ನೀನ್ ವಿಡಿಯೋ ಮಾಡ್ಕೊಂಡ ಅಂತ ಕಸ್ತೂರಿ ಅವ್ರನ್ನ ಶಾಂತಿ ಕೇಳ್ತಾಳೆ. ಹೌದು ಕಣೆ, ಎಲ್ಲದನ್ನು ರೆಕಾರ್ಡ್ ಮಾಡ್ಕೊಂಡಿದೀನಿ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಅವ್ನ್ಗೆ ನಾನು ಊಟ ಬಡಿಸಿದ್ದನ್ನ, ಅವ್ನ್ ಮಾತಾಡಿದ್ದನ್ನ ಕಟ್ ಮಾಡಿ ಬಿಸಾಕು ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನ್ ಶಾಂತಿ ಈ ರೀತಿ ಹೇಳ್ತಾ ಇದ್ಯಾ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ನೋಡೆ, ನಮಗ್ ಗೊತ್ತಿಲ್ದಿರೋರ್ನ ಕರೆದು ನಾವು ಊಟ ಹಾಕ್ತಾ ಇರೋದು, ಈಗ ನನ್ ಮಗನ್ನ ಆ ಜಾಗದಲ್ಲಿ ಕೂರಿಸಿ ಅವ್ನ್ ಊಟ ಬಡಿಸಿ ಅದನ್ನ ವಿಡಿಯೋ ಮಾಡ್ದೆ ಅಂತಂದ್ರೆ ಅದನ್ನ ನೋಡೋರು ಏನ್ ಅನ್ಕೊಳ್ಳೋದಿಲ್ಲ, ಏನೋ ನಾನು ಬೇಕು ಅಂತಾನೆ ಸೆಟಪ್ ಮಾಡಿರೋ ತರ ಅನ್ಸೋದಿಲ್ವೇನೆ ಅವ್ರಿಗೆ, ಆಮೇಲೆ ಅದರಿಂದ ನನ್ಗೆ ಡಾಕ್ಟರ್ ಪಟ್ಟ ಸಿಕ್ಲಿಲ್ಲ ಅಂತಂದ್ರೆ ಏನೇ ಮಾಡೋದು, ಅದಕ್ಕೆ ಹೇಳ್ತಾ ಇರೋದು, ಅದನ್ನ ಕಟ್ ಮಾಡಿ ಬಿಸಾಕು ಅಂತ ಶಾಂತಿ ಹೇಳ್ತಾಳೆ. ಏನೋ ಹೋಗೆ, ಆದ್ರೆ ಸೂರ್ಯನ ನಿನ್ ಮಗ ಅಂತ ಹೇಳ್ದಿಯಲ್ಲ, ಅಷ್ಟೇ ಸಾಕು ಕಣೆ, ಅದೇ ನನ್ ಖುಷಿ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಶಾಂತಿ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಾ ನಿಂತು ಸೂರ್ಯನ್ನೇ ನೋಡ್ತಿರ್ತಾಳೆ. ಸೂರ್ಯ ಮಾತ್ರ ಖುಷಿಯಿಂದ ಊಟ ಮಾಡ್ತಿರೋದನ್ನ ನೋಡಿ ಅವಳಿಗೆ ಏನು ಹೇಳಕ್ಕಾಗ್ದೆ ಹಾಗೆ ಸುಮ್ನೆ ನೋಡ್ತಾ ಇರ್ತಾಳೆ. ಈ ಕಡೆ ರಂಗನಾಥ್ ಅವರು ಕ್ರಿಶ್ ಜೊತೆ ಚೆಸ್ ಆಡ್ಬೇಕಾದ್ರೆ ಅಲ್ಲಿಗೆ ರವಿ ಬರ್ತಾನೆ. ಅಪ್ಪ, ಆ ಕುದುರೆನ ಎತ್ಕೊಂಡು ಈ ಸೈನಿಕನ್ನ ಹೊಡಿಯಪ್ಪ ಅಂತ ರವಿ ಹೇಳ್ಬೇಕಾದ್ರೆ, ಕರೆಕ್ಟ್ ಹೇಳ್ದೆ ಕಣ ಅಂತ ರಂಗನಾಥ್ ಅವರು ಕಾಯಿನ ಮೂವ್ ಮಾಡ್ತಿರ್ತಾರೆ. ಆಗ ಕ್ರಿಶ್ ಆ ಕುದುರೆನ ಹೊಡೆದು ಬಿಸಾಕ್ತಾನೆ. ಆಗ ರಂಗನಾಥ್ ಅವರು ರವಿ ಮುಖ ನೋಡ್ಬೇಕಾದ್ರೆ, ಅಪ್ಪ ನಾನೇನಪ್ಪ ಮಾಡ್ಲಿ, ಇವ್ನ್ ಇಷ್ಟೊಂದು ಇಂಟೆಲಿಜೆಂಟ್ ಆಗಿದ್ದಾನೆ ಅಂತ ರವಿ ಹೇಳ್ಬೇಕಾದ್ರೆ, ಹೋಗಿ ಹೋಗಿ ನಿನ್ನ ಹತ್ರ ಐಡಿಯಾ ಕೇಳಿದ್ನಲ್ಲ, ನನಗ್ ಬುದ್ಧಿ ಇಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಏನ್ ರವಿ ನೀನು, ಚಿಕ್ಕ ಹುಡುಗ ಮಾವನ್ ಜೊತೆ ಆಟ ಆಡ್ತಾ ಇದ್ದಾನೆ, ನೀನು ಕೃಷ್ಗೆ ಸಪೋರ್ಟ್ ಮಾಡ್ದೆ ಮಾವನ್ ಸಪೋರ್ಟ್ ಮಾಡ್ತಿದ್ಯಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಯಾರಮ್ಮ ಇವನ ಚಿಕ್ಕ ಹುಡುಗ ಎಷ್ಟು ಚೆನ್ನಾಗ್ ಆಟ ಆಡ್ತಾನ್ ಗೊತ್ತಾ, ನಾನೇ ಇವನ ಹತ್ರ ಸೋತೋಗ್ತಾ ಇದ್ದೀನಿ ಅಂತ ರಂಗನಾಥ್ ಅವರು ಹೊಗಳ್ತಿರ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ರೋಹಿಣಿ ಮತ್ತೆ ಮನೋಜ ಬರ್ತಾರೆ. ಅಪ್ಪ, ನಿಮ್ಗೆ ಚೆಸ್ ಆಡಕ್ ಬರುತ್ತಾ ಅಂತ ಮನೋಜ ಕೇಳಿದಾಗ, ಏನೋ ಮನೋಜ ಹಿಂಗ್ ಹೇಳ್ತಿದ್ಯಾ, ಅಪ್ಪ ಚೆನ್ನಾಗ್ ಆಟ ಆಡ್ತಾರ್ ಕಣೋ, ಚಿಕ್ಕ ವಯಸ್ಸಲ್ಲಿ ಇವ್ರೇ ನನ್ಗೆ ಹೇಳ್ಕೊಟ್ಟಿರೋದು ಅಂತ ರವಿ ಹೇಳ್ತಿರ್ತಾನೆ. ಹೌದಾ, ನನ್ಗೆ ಯಾವತ್ತೂ ಆತರ ಹೇಳ್ಕೊಟ್ಟಿದ್ದು ಜ್ಞಾಪಕನೇ ಇಲ್ವಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಹೌದಿ ಕಣೋ, ನಿನ್ಗೆ ಯಾವತ್ತಾನೆ ಒಳ್ಳೆ ವಿಷಯ ನೆನ್ಪಲ್ಲಿರುತ್ತೆ ಹೇಳು ಅಂತ ರಂಗನಾಥ್ ಅವರು ಮನೋಜನ್ಗೆ ಹೇಳ್ತಿರ್ತಾರೆ. ತಾತ, ಇನ್ನೊಂದ್ಸಲಿ ಆಟ ಆಡೋಣವಾ ಅಂತ ಕ್ರಿಶ್ ಕೇಳ್ಬೇಕಾದ್ರೆ, ಯಾಕಪ್ಪ ಮತ್ತೆ ನಿನ್ನನ್ನ ಸೋಲ್ಸೋದಕ್ಕ ಅಂತ ಹೇಳ್ತಾ ರಂಗನಾಥ್ ಅವರು ನಗ್ತಿರ್ತಾರೆ. ರವಿ ನೋಡೋ, ಖಂಡಿತ ಇವನು ಚೆಸ್ ಅಲ್ಲಿ ಒಂದಲ್ಲ ಒಂದ್ ದಿವ್ಸ ದೊಡ್ಡ ವ್ಯಕ್ತಿ ಆಗ್ತಾನೆ, ತುಂಬಾ ಚೆನ್ನಾಗ್ ಆಟ ಆಡ್ತಾನೆ ಅಂತ ರಂಗನಾಥ್ ಅವರು ಹೊಗಳ್ಬೇಕಾದ್ರೆ ಕ್ರಿಶ್ ರೋಹಿಣಿ ನೋಡ್ಕೊಂಡು ನಗ್ತಿರ್ತಾನೆ. ಹೌದೌದು, ಇದೆಲ್ಲ ದೊಡ್ಡ ಆಟ ಅಂತ ಕೊಚ್ಕೋತಾ ಇದಾರೆ, ಅದ್ರಲ್ಲಿ ಇವ್ನ್ ಇದ್ರಲ್ಲಿ ಗೆದ್ಬಿಟ್ಟ ಅಂತ ದೊಡ್ಡದಾಗ ಹೊಗಳ್ತಾ ಇದ್ದೀರಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹಾಗಾದ್ರೆ ಕ್ರಿಶ್ ಜೊತೆ ನೀವು ಒಂದ್ ಮ್ಯಾಚ್ ಆಡ್ತೀರಾ ಅಮ್ಮ ಅಂತ ರವಿ ಕೇಳ್ತಾನೆ. ಹೇ ರವಿ, ಮೊದ್ಲು ಈ ಕಾಯಿನ್ಗಳ ಹೆಸರು ಏನು ಅಂತನಾದ್ರೂ ಗೊತ್ತಿದ್ಯಾ ಅಂತ ಕೇಳೋ ಅವಳೆನ, ಇದೆಲ್ಲ ಆಟ ಆಡೋದಿಕ್ಕೆ ಮೆದ್ಲು ಅನ್ನೋದೊಂದಿರ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹೌದೌದು, ಇಲ್ಲಿ ನನ್ನನ್ ಬಿಟ್ಟು ಇನ್ನೆಲ್ರಿಗೂ ಕೆಜಿ ಗಟ್ಲೆ ಬ್ರೈನ್ ಇದೆ, ಏನಾದ್ರೂ ಒಂದ್ ಹೇಳ್ತಾನೆ ಇರ್ತೀರಾ ಅಂತ ಹೇಳಿ ಶಾಂತಿ ರೂಮ್ಗೆ ಹೋಗ್ತಾಳೆ. ಅಷ್ಟ್ರಲ್ಲಿ ಮೀನಾ ಎಲ್ರಿಗೂ ಕಾಫಿ ತಂದ್ಕೊಡ್ತಾಳೆ. ಆಗ ಸೂರ್ಯ ಖುಷಿಯಿಂದ ಮನೆಗೆ ಓಡೋಡಿ ಬರ್ತಾನೆ. ಅಪ್ಪ, ಏನ್ ಗೊತ್ತಪ್ಪ, ಇವತ್ತು ನನ್ನ ಜೀವನದಲ್ಲಿ ತುಂಬಾನೇ ವಿಶೇಷವಾಗಿರೋ ದಿವ್ಸ ಅಪ್ಪ ಅಂತ ಸೂರ್ಯ ಖುಷಿಯಿಂದ ಹೇಳ್ಬೇಕಾದ್ರೆ, ಏನಪ್ಪ ಸೂರ್ಯ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪ, ಇದುವರೆಗೂ ನನ್ನ ಜೀವನದಲ್ಲಿ ನಡೆದಿದೆ ಅಂತ ವಿಷಯ ನಡೆದಿದೆಪ್ಪ, ಅದೇನು ಅಂತ ಹೇಳು ನೋಡೋಣ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಲ್ಲ ಕಣೋ, ಏನು ಅಂತ ನೀನ್ ಹೇಳಿದ್ರೆ ತಾನೇ ನನ್ ಗೊತ್ತಾಗೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಮೀನಮ್ಮ, ನೀನಾದ್ರೂ ಹೇಳ್ ನೋಡೋಣ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನ್ರಿ ಇನ್ನೊಂದ್ ಕಾರ್ ತಗೋತೀರಾ ಅಂತ ಮೀನಾ ಕೇಳ್ತಾಳೆ. ಏ
ಅದೆಲ್ಲ ಆಲ್ರೆಡಿ ಇನ್ನೊಂದ್ ಇದೆಯಲ್ಲಮ್ಮ. ಅದೇನು ನಾನ್ ನಿನ್ ಹತ್ರ ಜೀವನದಲ್ಲಿ ನಡೀದೇ ಇರೋಂಥ ವಿಷಯ ಅಂತ ಹೇಳ್ತೀನಿ. ಇದು ತುಂಬಾ ಸ್ಪೆಷಲ್ ಆಗಿರೋದು ಹೇಳು ಅಂತ ಸೂರ್ಯ ಕೇಳ್ಬೇಕಾದ್ರೆ ಮೀನಾ ಯೋಚ್ನೆ ಮಾಡ್ತಿರ್ತಾಳೆ. ಹೋಗ್ಲಿ ಬಿಡು. ಏ ರವಿಕಾಂತ್ ನೀನಾದ್ರೂ ಹೇಳು ಅಂತ ಸೂರ್ಯ ಹೇಳಿದಾಗ, ಏನು ಕಾರ್ಡಿಯೋ ಎಲ್ಲ ಒಂದೇ ಸಲಿ ಮುಗಿಸ್ಬಿಟ್ಯಾ ಅಂತ ರವಿ ಕೇಳ್ಬೇಕಾದ್ರೆ, ಏ ಹೋಗ ನೀನ್ ಹಬ್ಬ ಬೇರೆ. ನನ್ ಜೀವನದಲ್ಲಿ ಎಷ್ಟು ದೊಡ್ಡ ವಿಷಯ ನಡೆದಿದೆ. ಇದೆಲ್ಲ ಒಂದ್ ವಿಷಯ ಅಂತ ಹೇಳ್ತಿದ್ಯಲ್ಲ ರವಿಕಾಂತ್, ಅದಕ್ಕೂ ಮೇಲೆ ಕಣೋ ಹೇಳೋ ಅಂತ ಸೂರ್ಯ ಖುಷಿಯಿಂದ ಕೇಳ್ಬೇಕಾದ್ರೆ ರವಿನೂ ಇದಕ್ಕೇನು ಗೊತ್ತಿಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಿರ್ತಾನೆ. ಏ ಮೈಕು ನೀನಾದ್ರೂ ಹೇಳು ಅಂತ ಸೂರ್ಯ ಕೇಳಿದಾಗ, ನಿಮ್ಗೇನಾದ್ರೂ ಲಾಟ್ರಿ ಏನಾದ್ರೂ ಹೊಡಿತಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಅಯ್ಯೋ ಮೈಕು, ಇಲ್ಲಿ ನಮ್ ಕರ್ನಾಟಕದಲ್ಲಿ ಲಾಟ್ರಿ ಎಲ್ಲಮ್ಮ ಇದೆ, ಬ್ಯಾನ್ ಆಗಿ ಎಷ್ಟು ವರ್ಷಗಳಾಗೋಯ್ತು. ಇದು ಅದಕ್ಕಿಂತ ತುಂಬಾ ದೊಡ್ಡದು ಅಂತ ಸೂರ್ಯ ಹೇಳ್ತಿರ್ತಾನೆ. ನೀನೇ ಮರಿ ಇವ್ರ ಬಗ್ಗೆ ನಿಮ್ಗೆ ಪೂರ್ತಿಯಾಗಿ ಗೊತ್ತಿರೋದು, ನೀವೇ ಏನಾದ್ರೂ ಗೆಸ್ ಮಾಡಿ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಅಯ್ಯೋ ಶ್ರುತಿ, ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಡೈಲಿ ಒಂದೊಂದ್ ವಿಷಯನ ಇವ್ರ ಬಗ್ಗೆ ಹೊಸದಾಗಿ ತಿಳ್ಕೊತಾನೆ ಇದೀನಿ. ಈಗ ಅವ್ರು ಯಾವ್ದ್ರ ಬಗ್ಗೆ ಹೇಳ್ತಾ ಇದಾರೆ ಅಂತ ನನ್ಗೂ ಸರಿಯಾಗಿ ಗೊತ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಅಷ್ಟ್ರಲ್ಲಿ ಇಲ್ಲೇನ್ ನಡೀತಾ ಇದೆ ಅಂತ ಶಾಂತಿ ರೂಮಿಂದ ಆಚೆ ಬಂದು ನೋಡ್ತಿರ್ತಾಳೆ. ನೋಡಪ್ಪ, ಅಂತದ್ದೇನ್ ದೊಡ್ಡ ವಿಷಯ ಅಂತ ನೀನೇ ಹೇಳ್ಬಿಡು ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅದೇನು ಅಂತ ನನಗೆ ಗೊತ್ತಾಯ್ತು ಅಂತ ಮನೋಜ ಹೇಳ್ತಾನೆ. ಹೌದಾ, ಅದೇನ್ ಹೇಳ ನೋಡೋಣ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಯಾರಾದ್ರೂ ನಿನ್ ಕಾರಲ್ಲಿ ಬಂದಿರೋ ಪ್ಯಾಸೆಂಜರ್ ದೊಡ್ಡ ಅಮೌಂಟ್ ನ ಬಿಟ್ಟು ಹೋಗಿರ್ಬೇಕು, ಅದನ್ನ ನೀನ್ ತಗೊಂಡ್ ಬಂದಿದ್ಯಾ, ಅದ್ರ ಬಗ್ಗೆ ತಾನೇ ನೀನ್ ಹೇಳ್ತಾ ಇರೋದು ಅಂತ ಮನೋಜ ಹೇಳ್ಬೇಕಾದ್ರೆ, ಅದ್ ಯಾಕೋ ಪೆಂಗ್ಯಾ ನೀನೊಬ್ಬನಿಂದಾನೇ ಈ ರೀತಿ ಯೋಚನೆ ಮಾಡಕ್ಕಾಗೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅವ್ರು ಬೇರೆಯವ್ರ ದುಡ್ಡಿಗೆ ಆಸೆ ಪಡೋರಲ್ಲ. ಅವ್ರ ಕಾರಲ್ಲಿ ಬರೋರು ಒಂದು ಚಿಕ್ಕ ವಸ್ತು ಬಿಟ್ಟು ಹೋಗಿದ್ರು, ಅವ್ರು ಎಷ್ಟೇ ದೂರದಲ್ಲಿದ್ರು ಅದನ್ನ ತಗೊಂಡೋಗಿ ಅವ್ರಿಗೆ ವಾಪಸ್ ಕೊಟ್ಟು ಬರ್ತಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏ ಮೀನಮ್ಮ, ಅವನನ್ ಬಿಟ್ಟಾಕು, ಅವನ್ ಬುದ್ಧಿನೇ ಯಾವಾಗ್ಲೂ ಅಷ್ಟೇನೆ, ಇನ್ಯಾವ ರೀತಿ ಅವ್ನ್ ಯೋಚನೆ ಮಾಡಕ್ಕಾಗತ್ತೆ. ಏಯ್ ಪೆಂಗ್ಯ, ದುಡ್ಡಿದ್ರೆ ಮಾತ್ರ ಜೀವನದಲ್ಲಿ ಖುಷಿ ಅಲ್ಲ ಕಣೋ, ಇವತ್ತಾಗಿರೋ ಸಂತೋಷ ಅದಕ್ಕೂ ಮೇಲೇನೆ ಕಣೋ, ನೋಡೋಣ ಹೇಳು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸೂರ್ಯ ಅವ್ರೆ, ಈಗೆಲ್ಲ ತುಂಬಾ ಜನ ಡ್ರೈವರ್ಗಳು ಫಾರಿನ್ ಅಲ್ಲಿ ಹೋಗಿ ಕೆಲ್ಸ ಮಾಡ್ತಿದ್ದಾರೆ. ಆತರ ನಿಮ್ಗೇನಾದ್ರೂ ಆಪರ್ಚುನಿಟಿ ಬಂದಿದ್ಯಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನೋಡ್ದ ಮೀನಾ, ನಾನಿನ್ನೆಲ್ಲಾದ್ರೂ ಆಚೆ ಕಳ್ಸೋದಕ್ಕೆ ಕಾಯ್ತಾ ಇದ್ದಾಳೆ ಈ ಪೌಡ್ರು ಅಂತ ಸೂರ್ಯ ಹೇಳ್ತಾನೆ. ಹಾಗಿದ್ರೆ ಹೊಸದಾಗಿ ಏನಾದ್ರೂ ಬಿಸ್ನೆಸ್ ಶುರು ಮಾಡ್ತಿದ್ಯಾ ಅಂತ ರವಿ ಕೇಳಿದಾಗ, ಅದಕ್ಕೆ ಸೂರ್ಯ ಇಲ್ಲ ಅಂತ ತಲೆ ಆಡಿಸ್ತಾನೆ. ಹಾ, ನಾನ್ ಕಂಡಿಡ್ದ್ಬಿಟ್ಟೆ. ಅದೇನ್ ಗೊತ್ತಾ, ನಿಮ್ ಜೊತೆ ಯಾವಾಗ್ಲೂ ಜಗಳ ಮಾಡ್ತಿರ್ತಾರಲ್ಲ ಆ ಕನಕನ್ ಗಂಡ ಅರುಣ್, ಅವ್ರು ನಿಮ್ ಜೊತೆ ಕಾಂಪ್ರಮೈಸ್ ಆಗಿ ಒಂದಾಗ್ಬಿಟ್ರಾ? ಅದೇ ಅಲ್ವಾ ನೀವ್ ಹೇಳಕ್ ಬಂದಿರೋದು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅವನು ನನ್ನ ಹತ್ರ ಸಾರಿ ಕೇಳೋದೇನು, ನಾನ್ ಹೋಗಿ ಅವನ್ ಜೊತೆ ಕಾಂಪ್ರಮೈಸ್ ಆಗೋದೇನು, ಏನ್ ಮೈಕು ನೀನು, ಛೇ, ಯಾರಿಗೂ ಏನು ಗೊತ್ತೇ ಆಗ್ತಿಲ್ಲಪ್ಪ. ಇಲ್ಲ, ನನ್ ಜೀವನದಲ್ಲಿ ನಡೆದಿರೋ ಮುಖ್ಯವಾದ ವಿಷಯ ಅಂತ ಹೇಳ್ತಾ ಇದೀನಿ, ಅವಾಗ್ಲೂ ಯಾರಿ ನಾನು ಕಂಡಿಡಿಯಕ್ ಆಗ್ತಿಲ್ಲ. ಛೇ, ಎಲ್ರು ತಪ್ಪಾಗಿ ಹೇಳ್ತಿದ್ದೀರಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸೂರ್ಯ, ಇದಕ್ಕಿಂತ ಹೆಚ್ಚಾಗಿ ನಾವು ಹೊಸದಾಗಿ ಏನು ಯೋಚನೆ ಮಾಡಕ್ ಆಗಲ್ಲಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದೇನು ಅಂತ ನೀವೇ ಹೇಳ್ಬಿಡಿ ಅಂತ ಮೀನಾ ಹೇಳ್ಬೇಕಾದ್ರೆ, ಅಪ್ಪ, ಅಪ್ಪಯ್ಯ, ಕೇಳಪ್ಪಯ್ಯ, ಇಲ್ಲಿ ಇವತ್ತು ನಾನು ಸಕ್ಕರೆ ಕೈಯಿಂದ ಊಟ ಮಾಡ್ದೆ ಅಪ್ಪಯ್ಯ ಅಂತ ಸೂರ್ಯ ಖುಷಿಯಿಂದ ಹೇಳ್ಬೇಕಾದ್ರೆ ಎಲ್ರೂ ಶಾಂತಿನೇ ನೋಡ್ತಿರ್ತಾರೆ. ಶಾಂತಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಒದ್ದಾಡ್ತಿರ್ತಾಳೆ. ಏನೋ ಹೇಳ್ತಾ ಇದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಹೌದಪ್ಪಯ್ಯ, ಸಕ್ಕರೆ ಬಡಿಸಿದ್ದನ್ನ ನಾನ್ ಇವತ್ತು ಊಟ ಮಾಡ್ದೆ ಅಪ್ಪ ಅಂತ ಸೂರ್ಯ ಖುಷಿಯಿಂದ ಹೇಳ್ಬೇಕಾದ್ರೆ, ಇದನ್ ಹೋಗಿ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ದಾನೆ ಅಂತ ಶಾಂತಿ ಸೂರ್ಯನೇ ನೋಡ್ತಿರ್ತಾಳೆ. ಏ ಸೂರ್ಯ, ನಿಜವಾಗ್ಲೂ ನಿಮ್ಮಮ್ಮ ಬಂದು ನಿನ್ಗೆ ಊಟ ಬಡಿಸಿದ್ಲೇನೋ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಹೌದು ಅಪ್ಪ, ಇವತ್ತು ಸಕ್ಕರೆ ನನ್ಗೆ ಊಟ ಬಡಿಸಿದ್ರು ಅಪ್ಪ ಅಂತ ಸೂರ್ಯ ಖುಷಿಯಿಂದ ಹೇಳ್ತಿರ್ತಾನೆ. ಇನ್ನೊಂದು ಏನು ಗೊತ್ತಪ್ಪಯ್ಯ, ನಮ್ಮ ಮನೇಲಿ ಅಕಸ್ಮಾತ್ ಸಕ್ಕರೆ ಅಡಿಗೆ ಮಾಡಿದ್ರು ಮನೇಲಿ ಎಲ್ರಿಗೂ ಊಟ ಬಡಿಸ್ತಾರೆ, ಆದ್ರೆ ನನ್ನನ್ನ ಕಿವಿಗೆ ಹಾಕೊಳ್ಳೋದಿಲ್ಲ. ಆದ್ರೆ ಇವತ್ತು ಇವತ್ತು ನನ್ನ ಲೈಫಲ್ಲಿ ತುಂಬಾ ದೊಡ್ಡ ವಿಷಯ ನಡೆದಿದೆ ಅಪ್ಪ ಅಂತ ಹೇಳ್ಕೊಂಡು ಸೂರ್ಯ ಅಳಬೇಕಾದ್ರೆ, ಅಲ್ಲ ಕಣಪ್ಪ, ನಾನು ಮನೇಲೇ ಇದ್ದೆ ತಾನೆ, ಅದ್ ಯಾವಾಗ ನಿಮ್ಮಮ್ಮ ಬಂದು ನೀನು ಊಟ ಬಡಿಸಿದ್ಲು, ನಾನ್ ನೋಡ್ಲೇ ಇಲ್ವಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅದು ಹಾಗಲ್ಲ ರೀ, ಅದು ಇವತ್ತು ಕಸ್ತೂರಿ ಅಂತ ಶಾಂತಿ ಹೇಳಕ್ ಹೋದಾಗ, ಓ ಅರ್ಥ ಆಯ್ತು, ಕಸ್ತೂರಿ ಆಂಟಿ ಮನೆಗೆ ಇವ್ರು ಹೋಗಿರ್ತಾರೆ, ಅಲ್ಲಿ ಅತ್ತೆ ಇವ್ರಿಗೆ ಊಟ ಬಡಿಸಿರ್ತಾರೆ ಅಲ್ವೇನ್ರಿ ಅಂತ ಮೀನಾ ಕೇಳ್ಬೇಕಾದ್ರೆ, ಇಲ್ಲ ಇಲ್ಲ, ನಾನು ಒಂದು ಅನ್ನದಾನಿಕೆ ಏರ್ಪಾಟ್ ಮಾಡಿದ್ದೆ, ಅದನ್ನ ರೆಡಿ ಮಾಡಿದ್ದೆಲ್ಲ ಕಸ್ತೂರಿನೇ, ಅಲ್ಲಿ ಎಲ್ರಿಗೂ ಊಟ ಬಡಿಸ್ಬೇಕಾದ್ರೆ ಇವನು ಬಂದ್ ಕುತ್ಕೊಂಡ, ಅದಕ್ಕೆ ಇವನ್ಗೂ ಊಟ ಬಡಿಸ್ತೆ ಅಂತ ಶಾಂತಿ ಹೇಳ್ತಾಳೆ. ಅದನ್ ಹೋಗಿ ತುಂಬಾ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಬಂದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಇಷ್ಟೇನಾ ಲೇ, ಇದೆಲ್ಲ ಒಂದ್ ದೊಡ್ಡ ವಿಷಯ ಏನೋ ಅಂತ ಮನೋಜ ಕೇಳ್ಬೇಕಾದ್ರೆ, ಲೇ ಪೆಂಗ್ಯ, ಇದು ನಿನ್ಗೆ ದೊಡ್ಡ ವಿಷಯ ಅಂತ ಅನ್ನಿಸ್ತಾ ಇರ್ಬೋದು ಕಣೋ, ಆದ್ರೆ ಇದು ನನ್ಗೆ ದೊಡ್ಡ ವಿಷಯನೇ. ಯಾಕಂದ್ರೆ ಸಕ್ಕರೆ ಯಾವಾಗ್ಲೂ ನಿನ್ಗೆ ಊಟ ಬಡಿಸ್ಕೊಡ್ತಾನೆ ಇರ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ನನಗೆ ಯಾವತ್ತು ಊಟ ಬಡಿಸಿದಾರೆ ಹೇಳು ಅಂತ ಹೇಳ್ತಾ ಸೂರ್ಯ ಫೀಲ್ ಮಾಡ್ಕೋತಾನೆ. ಹಾಗೆ ಸೂರ್ಯ ಹಳೆದನ್ನೆಲ್ಲ ನೆನ್ಸ್ಕೊಂಡು ತುಂಬಾ ನೊಂದ್ಕೋತಾ ಇರ್ತಾನೆ. ಅಪ್ಪಯ್ಯ,
ನನ್ಗೆಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಅದನ್ನ ಹೇಳೋದಿಕ್ಕೆ ಪದಗಳೇ ಸಿಗ್ತಾ ಇಲ್ಲಪ್ಪ. ಈ ಮಗು ಮೊದಲನೇ ಸಲಿ ಹೆಜ್ಜೆ ಇಡುತ್ತಲ್ಲ ಆ ರೀತಿ ಅನ್ನಿಸ್ತಾ ಇದೆ ನನಗೆ. ಅಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ಕೊಂಡು ಸೂರ್ಯ ಖುಷಿ ಪಡ್ಬೇಕಾದ್ರೆ ಶಾಂತಿ ಸೂರ್ಯನೇ ನೋಡ್ತಿರ್ತಾಳೆ. ಸೂರ್ಯ ಪ್ರೀತಿಯಿಂದ ಶಾಂತಿನ ನೋಡ್ತಿದ್ರೆ ಶಾಂತಿ ಸೂರ್ಯನೇ ನೋಡ್ತಿರ್ತಾಳೆ. ಇವರಿಬ್ರು ಮಧ್ಯೆ ಇರೋ ತಾಯಿ ಮಗನ್ ಪ್ರೀತಿ ನೋಡಿ ಮನೆಯವರೆಲ್ರು ಖುಷಿ ಪಡ್ತಿರ್ತಾರೆ. ಆದ್ರೆ ಶಾಂತಿ ಏನನ್ನು ಮಾತಾಡದೆ ಸೈಲೆಂಟ್ ಆಗಿ ಹಾಗೆ ರೂಮ್ ಹೊರಟೋಗ್ತಾಳೆ. ಮೀನಾಮರಿ, ನೀವ್ ಹೇಳಿದ್ ನಿಜಾನೇ. ಸೂರ್ಯ ಅವ್ರ ಬಗ್ಗೆ ದಿನೇ ದಿನೇ ಹೊಸ ಹೊಸ ವಿಷಯಗಳು ಗೊತ್ತಾಗತ್ತೆ ನಮ್ಗೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಯ್ಯಲೇ ಇದಕ್ ಹೋಗಿ ಇಷ್ಟೊಂದ್ ಬಿಲ್ಡಪ್ ಕೊಟ್ಟ? ನಾನ್ ಏನೋ ಎತ್ತ ಅಂತ ಅನ್ಕೊಂಬಿಟ್ಟಿದ್ದೆ. ಅಲ್ಲ ಕಣೋ, ನೀನ್ ಚಿಕ್ಕ ವಯಸ್ಸಲ್ಲಿ ಕರೆಕ್ಟ್ ಆಗಿದ್ರೆ ಅಮ್ಮ ನಿನ್ನನ್ನ ಚೆನ್ನಾಗ್ ನೋಡ್ಕೊತಾ ಇದ್ರು ಅಂತ ಮನೋಜ ಹೇಳ್ಬೇಕಾದ್ರೆ, ಲೇ ಪೆಂಗ್ಯ, ನಾನು ಒಂದ್ ಒಳ್ಳೆ ವಿಷಯ ನಡೀತಲ್ಲ ಅಂತ ಖುಷಿಲಿದೀನಿ. ಸುಮ್ನೆ ಏನೇನ ಮಾತಾಡಿ ಕೈ ಕಾಲೆಲ್ಲ ಮುರಿಸ್ಕೊಂಬೇಡ, ಸುಮ್ನೆ ಹೊರಟೋಗು ಅಂತ ಸೂರ್ಯ ಹೇಳ್ಬೇಕಾದ್ರೆ ಮನೋಜ್ ಸುಮ್ನೆ ಬನ್ನಿ ಅಂತ ಹೇಳಿ ರೋಹಿಣಿ ಮನೋಜನ್ನ ಕರ್ಕೊಂಡು ಹೋಗ್ತಾಳೆ. ಸೂರ್ಯ ಇಷ್ಟೊಂದು ಖುಷಿಲಿರೋದನ್ನ ನೋಡಿ ಮೀನನ್ನು ಖುಷಿ ಪಡ್ತಿರ್ತಾಳೆ. ಈ ಕಡೆ ಮೀನಾ ಮತ್ತೆ ಸೂರ್ಯ ಇಬ್ರು ಕೃಷ್ಣ ಕರ್ಕೊಂಡು ಪ್ರಮೀಳಾ ಅವ್ರನ್ನ ನೋಡೋದಕ್ಕೆ ಆಸ್ಪತ್ರೆಗೆ ಹೋಗ್ತಾರೆ. ಆಗ ಅಲ್ಲಿರೋ ನರ್ಸ್ ಹತ್ರ ಸೂರ್ಯ ಹೇಗಿದ್ದಾರೆ ಅಂತ ಕೇಳಿದಾಗ ಯಾರು ಅಂತ ನರ್ಸ್ ಕೇಳ್ತಾರೆ. ಇನ್ಯಾರು, ನೀವ್ ಮನೇಲಿರೋರು? ಅಲ್ಲಮ್ಮ, ನಾವ್ ಬಂದಿರೋದು ಇವ್ರನ್ನ ನೋಡೋದಿಕ್ಕೆ, ಇವ್ರು ಹೇಗಿದ್ದಾರೆ ಅಂತ ಕೇಳ್ತಾ ಇರೋದು ಅಂತ ಸೂರ್ಯ ಹೇಳಿದಾಗ ಅದನ್ನ ಡಾಕ್ಟರ್ ಬಂದ್ ಹೇಳ್ತಾರೆ ಅಂತ ಹೇಳಿ ನರ್ಸ್ ನಗ್ತಾ ಅಲ್ಲಿಂದ ಹೋಗ್ತಾಳೆ. ಅಮ್ಮ ಹೇಗಿದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಇವಾಗ ಪರವಾಗಿಲ್ಲಮ್ಮ, ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಪ್ರಮೀಳಾ ಅವರು ಹೇಳ್ತಾರೆ. ತುಂಬಾ ಖುಷಿ ಆಯ್ತಮ್ಮ. ಸರಿ, ನೀವು ಮಾತಾಡ್ತಾ ಇರಿ, ನಾನ್ ಹೋಗಿ ಡಿಸ್ಚಾರ್ಜ್ ಯಾವಾಗ ಮಾಡ್ತಾರೆ ಅಂತ ಕೇಳಿ ಬಿಲ್ ಎಲ್ಲ ಸೆಟಲ್ ಮಾಡ್ಬರ್ತೀನಿ ಅಂತ ಹೇಳಿ ಸೂರ್ಯ ವಾರ್ಡ್ ಇಂದ ಆಚೆ ಹೋಗ್ತಾನೆ. ಪ್ರಮೀಳಾ ಅವರು ಊಟ ಮಾಡಿಲ್ಲ ಅಂತ ಗೊತ್ತಾಗಿ ಮೀನಾ ಕೃಷ್ಣ ಅಜ್ಜಿ ಹತ್ರನೇ ಮಾತಾಡ್ತಾ ಇರೋ ಅಂತ ಹೇಳಿ ಬಿಟ್ಟು ಸೀದಾ ಹೋಗಿ ಊಟ ತರೋದಕ್ಕೆ ಅಂತ ಹೋಗ್ತಾಳೆ. ಈ ಕಡೆ ಕ್ರಿಶ್ ಪ್ರಮೀಳಾ ಅವ್ರ ಹತ್ರ ಮಾತಾಡ್ಬೇಕಾದ್ರೆ, ಅಜ್ಜಿ ನನ್ಗೆ ಮೀನಾ ಆಂಟಿ ಮನೇನೆ ತುಂಬಾ ಇಷ್ಟ ಆಗಿದೆ, ನಾನ್ ಅಲ್ಲೇ ಇರ್ಲಾ? ನಾನ್ ನಿಮ್ ಜೊತೆ ಬರೋದಿಲ್ಲ, ನಮ್ ಮನೇಲಿ ಯಾರೂ ಇಲ್ಲ. ಅಲ್ಲಿ ಅಜ್ಜಿ ತಾತ ಅಂಕಲ್ ಆಂಟಿ ಎಲ್ಲರೂ ಇದಾರೆ. ಆಮೇಲೆ ಶ್ರುತಿ ಆಂಟಿ ಇದಾರಲ್ಲ, ಅವ್ರು ನನ್ಗೆ ಹಾಡೆಲ್ಲ ಹೇಳ್ಕೊಡ್ತಾರೆ. ಅವ್ರು ನನ್ ಜೊತೆ ಯಾವ ರೀತಿ ಆಟ ಆಡ್ತಾರೆ ಗೊತ್ತಾ? ಆಮೇಲೆ ತಾತ ನನ್ ಜೊತೆ ಚೆಸ್ ಎಲ್ಲ ಆಡ್ತಾರೆ. ನನ್ಗಲ್ಲಿ ತುಂಬಾನೇ ಖುಷಿ ಆಗತ್ತೆ ಅಜ್ಜಿ, ನಾನು ಅಲ್ಲೇ ಇರ್ತೀನಿ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಏನ್ ಮಾಡ್ಲೋ ನಿಮ್ ಅಮ್ಮ ಇದಕ್ಕೆ ಒಪ್ಪೋದಿಲ್ಲ ಅಂತ ಪ್ರಮೀಳಾ ಅವ್ರು ಹೇಳ್ತಿರ್ತಾರೆ. ಅಜ್ಜಿ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಹೇಗಿದ್ರು ನಾನು ಅಮ್ಮನ್ ಜೊತೆನೆ ತಾನೇ ಇರೋದು, ಡೈಲಿ ಅಮ್ಮನ್ ನೋಡ್ತೀನಿ. ಅಲ್ಲಿ ನನ್ಗೆ ತುಂಬಾ ಇಷ್ಟ ಆಗತ್ತೆ ಅಜ್ಜಿ, ನಮ್ ಮನೇಲಿದ್ರೆ ತುಂಬಾ ಬೋರ್ ಆಗತ್ತೆ. ಅಲ್ಲಿ ನಾನು ಹ್ಯಾಪಿ ಆಗಿರ್ತೀನಿ ಅಜ್ಜಿ, ಪ್ಲೀಸ್ ಅಜ್ಜಿ ಅಂತ ಕ್ರಿಶ್ ಕೇಳ್ಕೋಬೇಕಾದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಪ್ರಮೀಳಾ ಅವರು ಅಳ್ತಿರ್ತಾರೆ. ಸರಿ, ನಾನು ನಿಮ್ ಅಮ್ಮನ ಹತ್ರ ಮಾತಾಡ್ತೀನಿ, ನೀನ್ ಅಲ್ಲೇ ಇರ್ರಿ ಸರಿನಾ ಅಂತ ಪ್ರಮೀಳಾ ಅವ್ರು ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಮೀನಾ ಪ್ರಮೀಳಾ ಅವ್ರಿಗೆ ಅಂತ ಊಟ ತಗೊಂಡ್ ಬಂದು ಕ್ರಿಶ್ಗೆ ಅಂತ ಜ್ಯೂಸ್ ತಂದ್ಕೊಡ್ತಾಳೆ. ಅಷ್ಟ್ರಲ್ಲಿ ಸೂರ್ಯನು ಬಂದು ಬಿಲ್ ಎಲ್ಲ ಪೇ ಮಾಡಾಯ್ತು, ನಾಳೆ ನಿಮ್ಮನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸೂರ್ಯ ನಾನೇ ಬಿಲ್ನ ಕಟ್ಟಿಂದಲ್ಲಪ್ಪ, ನೀನ್ ಯಾಕಪ್ಪ ಈ ತೊಂದ್ರೆ ತಗೊಳಕ್ ಹೋದೆ ಅಂತ ಪ್ರಮೀಳಾ ಅವ್ರು ಹೇಳ್ಬೇಕಾದ್ರೆ ಸಡನ್ ಆಗಿ ರೋಹಿಣಿ ವಾರ್ಡ್ಗೆ ಬರ್ತಾಳೆ. ಅಲ್ಲಿ ಮೀನಾ ಮತ್ತೆ ಸೂರ್ಯ ಇರೋದನ್ನ ನೋಡಿ ವಾಪಸ್ ಹೋಗಿ ಬಚ್ಚಿಟ್ಕೋತಾಳೆ. ನೋಡಪ್ಪ, ನನ್ ಮಗಳು ದುಡ್ಡು ಕಳ್ಸಿದಾಳೆ, ನಾನೇ ಬೇಕಾದ್ರೆ ಕಟ್ಕೋತಿದ್ದೆ ಅಂತ ಪ್ರಮೀಳಾ ಅವರು ಹೇಳ್ಬೇಕಾದ್ರೆ, ಇರ್ಲಿ ಬಿಡಿ ಅಮ್ಮ, ಪರವಾಗಿಲ್ಲ. ಆಮೇಲೆ ನೀವು ಡಿಸ್ಚಾರ್ಜ್ ಆದ್ಮೇಲೆ ಒಂಟಿಯಾಗಿರೋದಕ್ ಹೋಗ್ಬೇಡಿ, ನಿಮ್ಮನ್ನ ಹತ್ರದಲ್ಲೇ ಇದ್ದು ನೋಡ್ಕೋಬೇಕು ಅಂತ ಡಾಕ್ಟರ್ ಸಹ ಹೇಳಿದಾರೆ, ನೀವ್ ನಮ್ ಜೊತೆ ಬಂದ್ಬಿಡಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಛೇ ಏನ್ ಇವನು ನನ್ ಪೂರ್ತಿ ಫ್ಯಾಮಿಲಿನ ಮನೆ ಒಳಗಡೆ ತಂದಿಟ್ಕೊಳ್ಳೋದಕ್ ನೋಡ್ತಾ ಇದ್ದಾನೆ ಅಂತ ರೋಹಿಣಿ ಕೋಪದಿಂದ ಸೂರ್ಯನೇ ಗುರಾಯಿಸ್ತಿರ್ತಾಳೆ. ಅದೆಲ್ಲ ಬೇಡಪ್ಪ ಸೂರ್ಯ, ಅದನ್ನ ನಾನ್ ನೋಡ್ಕೋತೀನಿ ಅಂತ ಪ್ರಮೀಳಾ ಅವರು ಹೇಳ್ಬೇಕಾದ್ರೆ, ಅಮ್ಮ ಇವಾಗ ತಾನೇ ನೀವು ಹುಷಾರಾಗ್ತಿದ್ದೀರಾ, ಇಂಥ ಸಮಯದಲ್ಲಿ ನೀವು ಮನೆ ಕೆಲ್ಸ ಎಲ್ಲ ಮಾಡ್ಕೊಳಕ್ಕಾಗತ್ತಾ? ಡಾಕ್ಟರು ನೀವು ತೂಕ ಎತ್ತಬಾರ್ದು ಅಂತ ಹೇಳಿದಾರೆ, ನೀವು ನಮ್ ಜೊತೆನೆ ಬಂದ್ಬಿಡಿ, ನಾನ್ ನಿಮ್ಮನ್ನ ನೋಡ್ಕೋತೀನಿ ಅಂತ ಮೀನಾ ಹೇಳ್ತಿರ್ತಾಳೆ. ಇಲ್ಲಮ್ಮ ಬೇಡ, ನೀವ್ ಇಷ್ಟುವರೆಗೂ ಮಾಡಿದ್ದೆ ದೊಡ್ಡ ವಿಷಯ ಕಣಮ್ಮ, ನನ್ ಮೈ ಇವಾಗ ಸರಿ ಹೋಗ್ತಾ ಇದೆ, ನಾನ್ ನೋಡ್ಕೋತೀನಮ್ಮ ಅದ್ರ ಬಗ್ಗೆ ಎಲ್ಲ, ನಾನು ನಮ್ಮನೆಗೆ ಹೋಗ್ತೀನಿ ಅಂತ ಪ್ರಮೀಳಾ ಅವರು ಹೇಳ್ಬೇಕಾದ್ರೆ, ನೋಡಿ ಅಮ್ಮ, ನೀವು ನಮ್ಗೆ ಕಷ್ಟ ಕೊಡಬಾರ್ದು ಅಂತ ಈ ರೀತಿ ಮಾತಾಡ್ತಾ ಇದೀರ ಅಂತ ನನ್ಗೆ ಗೊತ್ತು, ಆದ್ರೆ ನಮ್ಗೆ ಯಾವ್ದೇ ರೀತಿ ಕಷ್ಟ ಆಗೋದಿಲ್ಲಮ್ಮ. ಕೃಷಿ ಇವಾಗ ನಮ್ಮನೆ ಮಗನ್ ತರ ಆಗ್ಬಿಟ್ಟಿದಾನೆ, ಅದಕ್ಕೆ ನೀವು ಇವಾಗ ನಮ್ಮನೇಲಿ ಒಬ್ರು ಸರಿನಾ, ನೀವು ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡಿ, ನೀವು ಬರೋದ್ರ ಬಗ್ಗೆ ನೋಡಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದು ಹಾಗಲ್ಲಪ್ಪ ಅಂತ ಪ್ರಮೀಳಾ ಅವರು ಹೇಳ್ತಿರ್ತಾರೆ. ನೋಡಿ ಅಮ್ಮ, ನೀವು ಯಾವ ಕಾರಣನೂ ಹೇಳ್ಬಾರ್ದು, ನೀವು ನಮ್ ಜೊತೆ ಬರ್ಬೇಕಷ್ಟೇನೆ, ನಿಮ್ಮನ್ನ ಒಂಟಿಯಾಗಿ ನಾವು ಖಂಡಿತ ಬಿಡೋದಿಲ್ಲ, ನಮ್ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ನಿಮ್ಮನ್ನ ಕರ್ಕೊಂಡು ಹೋಗೇ ಹೋಗ್ತೀವಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದಮ್ಮ ಸ್ವಲ್ಪ ದಿವಸ ನಮ್ ಜೊತೆ ಬಂದಿರಿ, ನೀವು ಹುಷಾರಾದ್ಮೇಲೆ ಆಮೇಲೆ ನೀವು ನಿಮ್ ಮನೆಗ್ ಹೋಗಿ ಅಂತ ಮೀನಾ ಹೇಳ್ತಾಳೆ. ಸರಿ ಮೀನಾ, ನಾನು ನನ್ ಮಗಳ ಹತ್ರ ಮಾತಾಡಿ ಏನು ಅಂತ ಹೇಳ್ತೀನಿ ಅಂತ ಪ್ರಮೀಳಾ ಅವ್ರು ಹೇಳ್ಬೇಕಾದ್ರೆ, ಛೇ ಈ ಅಮ್ಮ ಯಾಕೆ ಈ ರೀತಿ ಹೇಳಿದ್ರು ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಸರಿ ಆಯ್ತಮ್ಮ, ಮಾತಾಡಿ, ಆದ್ರೆ ನೀವು ನಮ್ ಜೊತೆ ಬರ್ಲೇಬೇಕು, ಇಲ್ಲ ಅಂದ್ರೆ ನಾನೇ ನಿಮ್ ಮನೆಗ್ ಬಂದ್ಬಿಡ್ತೀನಿ, ಇಲ್ಲ ನಿಮ್ ಮಗಳ ಹತ್ರ ಮಾತಾಡ್ತೀನಿ ಕೊಡಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಸರಿ ಅಮ್ಮ ಬರ್ತೀವಿ ಅಂತ ಹೇಳಿ ಮೀನಾ
ಕ್ರಿಶ್ ಮತ್ತೆ ಸೂರ್ಯ 3 ಜನ ಅಲ್ಲಿಂದ ಹೊರಟೋಗ್ತಾರೆ. ಆಗ ಬಚ್ಚಿಟ್ಕೊಂಡಿರೋ ಅಂತ ರೋಹಿಣಿ ವಾರ್ಡ್ಗೆ ವಾಪಸ್ ಬರ್ತಾಳೆ. ಬಾ ಕಲ್ಯಾಣಿ, ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ ಅಂತ ಪ್ರಮೀಳ್ ಅವ್ರು ಹೇಳ್ಬೇಕಾದ್ರೆ, ಗೊತ್ತಾಯ್ತಮ್ಮ, ನಾನೆಲ್ಲ ನಿಂತ್ಕೊಂಡು ಕೇಳಿಸ್ಕೊಂಡೆ ಅಂತ ರೋಹಿಣಿ ಹೇಳ್ತಾಳೆ. ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಪ್ರಮೀಳ್ ಅವ್ರು ಹೇಳ್ಬೇಕಾದ್ರೆ, ಏನು ಅವನು ನಮ್ಮನೆ ಕರೆದ್ನಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ಯಾ? ಅವ್ರಿಗೆ ಮಾಡಕ್ ಕೆಲ್ಸ ಇಲ್ಲ ಅಲ್ಲ, ಅವ್ರಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ರೂಮ್ ಇಲ್ಲ. ಇದ್ರಲ್ಲಿ ಊರಲ್ಲಿರೋರ್ ಎಲ್ರನ್ನೂ ಕರ್ಕೊಂಡ್ ಬರೋದಕ್ಕೆ ನೋಡ್ತಿರ್ತಾರೆ. ನಾಳೆ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ನನ್ನಿಂದ ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ಅವ್ರನ್ನ ಬೈದು ಕಳಿಸಿ ಸೀದಾ ನಮ್ಮ ಮನೆಗ್ ನಡೀತಾ ಇರು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅದು ಹಾಗಲ್ಲ ಕಣೆ ಕಲ್ಯಾಣಿ, ನಾನ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಕ್ರಿಶ್ಗೆ ನಿಮ್ಮನೇಲಿರೋದೇ ತುಂಬಾ ಇಷ್ಟ ಕಣೆ. ನಾನು ಇಷ್ಟು ವರ್ಷದವರೆಗೂ ಅವನ್ನ ಬೆಳೆಸಿದೀನಿ. ಆದ್ರೆ ಅವನು ಇಷ್ಟೊಂದ್ ಖುಷಿಯಾಗಿರೋದನ್ನ ನಾನ್ ಯಾವತ್ತೂ ನೋಡೇ ಇಲ್ಲ ಕಣೆ. ಆ ಮಗು ಮುಖದಲ್ಲಿ ಇವಾಗ ತಾನೇ ನಗು ಬರ್ತಾ ಇದೆ. ನಾನು ಅವನನ್ನ ಬಾ ಅಂತ ಕರೆದ್ರು ಅವನು ನಿನ್ ಜೊತೆನೆ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವ್ನ್ ಇರ್ಬೇಕಾಗಿರೋ ಮನೇನೇ ಅದೇ ಅಲ್ವೇನೆ. ನಿನ್ ಜೊತೆ ಇರೋದಕ್ಕೆ ಅವನಿಗೆ ತುಂಬಾ ಇಷ್ಟ ಕಣೆ. ಅದಕ್ಕೆ ಅವ್ನ್ ಅಲ್ಲೇ ಇರ್ಲಿ ಕಣೆ ಅಂತ ಪ್ರಮೀಳ್ ಅವ್ರು ಹೇಳ್ಬೇಕಾದ್ರೆ, ಏನಮ್ಮ ನನ್ ಜೀವನದ ಜೊತೆ ಆಟ ಆಡ್ತಾ ಇದೀಯ ನೀನು ಅಂತ ರೋಹಿಣಿ ಕೇಳ್ತಾಳೆ. ನೋಡು ಕಲ್ಯಾಣಿ, ಕ್ರಿಶ್ ಇವಾಗ ದೊಡ್ಡವನಾಗಿದ್ದಾನೆ. ಒಂದ್ ವಯಸ್ಸಿನವರ್ಗಷ್ಟೇ ಮಕ್ಳು ನಮ್ ಮಾತನ್ನೇ ಕೇಳೋದು. ಇವಾಗ ಅವನ್ಗೆ ಪ್ರಪಂಚದ ಅರಿವು ಬರ್ತಾ ಇದೆ ಕಣೆ. ಇನ್ಮೇಲೆ ಅವ್ನ್ ಕೇಳೋ ಪ್ರಶ್ನೆಗೆ ನಿನ್ನಿಂದ ಉತ್ತರ ಕೊಡೋದಕ್ಕೆ ಆಗದೇ ಇಲ್ಲ ಅಂತ ಪ್ರಮೀಳ್ ಅವ್ರು ಹೇಳ್ಬೇಕಾದ್ರೆ, ಇವಾಗ ಅದಕ್ಕೆ ಏನ್ ಮಾಡ್ಬೇಕು ನಾನು ಅಂತ ರೋಹಿಣಿ ಕೇಳ್ತಾಳೆ. ಸುಮ್ನೆ ನೀನು ನಿಮ್ಮನೇಲಿ ಸತ್ಯ ಹೇಳ್ಬಿಡೆ ಅಂತ ಪ್ರಮೀಳ್ ಅವ್ರು ಹೇಳ್ಬೇಕಾದ್ರೆ, ರೋಹಿಣಿ ಕೋಪದಿಂದ ಅವ್ರ ಅಮ್ಮನ್ನೇ ನೋಡ್ತಿರ್ತಾಳೆ. ನೋಡೆ, ನಾನ್ ಈ ರೀತಿ ಹೇಳ್ತಿದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ನಾನ್ ಕೊನೆವರೆಗೂ ಹೋರಾಡ್ತಿರೋದು ನಿನ್ಗೋಸ್ಕರ ಮಾತ್ರ ಕಣೆ. ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೆ. ಅವ್ರಿಗೆ ಈ ವಿಷಯ ತಿಳಿಯೋದಕ್ಕೂ ಮುಂಚೆ ನೀನೇ ಎಲ್ಲ ವಿಷಯ ಹೇಳ್ಬಿಡು ಅಂತ ಪ್ರಮೀಳ್ ಅವ್ರು ಹೇಳ್ಬೇಕಾದ್ರೆ, ರೋಹಿಣಿ ಕೋಪದಿಂದ ಪ್ರಮೀಳ್ ಅವ್ರನ್ನೇ ಗುರಾಯಿಸ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.